ದರ್ಶನ್ ಗ್ಯಾಂಗು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವಂತ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯ ವೇಳೆ ಮತ್ತು ಕಾನೂನು ಪ್ರೊಸೀಜರ್ಸ್ ಅನ್ನ ಮಾಡೋ ವೇಳೆ ಪೊಲೀಸರು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಕೇಸ್ನಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಎಡವಟ್ಟು ಮಾಡಿಕೊಂಡ್ರ ಅನ್ನುವಂಥ ಪ್ರಶ್ನೆ. ರಿಮಾಂಡ್ ಅರ್ಜಿಯಲ್ಲಿ ದರ್ಶನ್ ಹಲ್ಲೆಯ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಎಲ್ಲೂ ಕೂಡ ದರ್ಶನ್ ಹಲ್ಲೆ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಮೇಲೆ ಅನ್ನೋದನ್ನ ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿಲ್ಲ. ರಿಮಾಂಡ್ ಅಪ್ಲಿಕೇಶನ್ ಏನು ಮೊನ್ನೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು. ಅದರಲ್ಲಿ ಎಲ್ಲೂ ಕೂಡ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನೋದನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅಂದ್ರೆ ಆರೋಪಿಗಳನ್ನ ಯಾಕಾಗಿ ನಾವು ಕಸ್ಟಡಿ ಕೇಳ್ತಾ ಇದ್ದೀವಿ ಅನ್ನೋದನ್ನ ನ್ಯಾಯಾಲಯಕ್ಕೆ ತಿಳಿಸಿ, ಅಂದ್ರೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ತಿಳಿಸಿ ಕಸ್ಟಡಿಗೆ ಕೇಳಲಾಗತ್ತೆ. ಆ ಸಂದರ್ಭದಲ್ಲಿ ಸಲ್ಲಿಸಲಾಗಿರುವಂಥ ರಿಮಾಂಡ್ ಅರ್ಜಿಯಲ್ಲಿ ಈ ವಿಚಾರ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗ ಪೊಲೀಸರು ತನಿಖೆ ಮಾಡೋ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅಚಾತುರ್ಯದಿಂದ ತಪ್ಪುಗಳಾಗತ್ತೆ ಅಥವಾ ಬೇರೆ ಏನೋ ಕಾರಣಕ್ಕಾಗಿ ಸಣ್ಣ ಪುಟ್ಟ ತಪ್ಪುಗಳಾಗಬಹುದು. ಇನ್ನೊಂದು ಅವಕಾಶ ಇದೆ, ಉದ್ದೇಶಪೂರ್ವಕವಾಗಿ ತಪ್ಪು ಮಾಡೋದು, ಆರೋಪಿಗಳಿಗೆ ಅನುಕೂಲ ಆಗಲಿ ಅಂತ. ಅಂಥದ್ದೇನಾದರೂ ಆಗ್ತಾ ಇದೆಯಾ ಇಲ್ಲಿ? ಖಂಡಿತವಾಗಿಯೂ ರಕ್ಷತ್, ಏನು ಈ ಒಂದು ಪ್ರಕರಣವನ್ನ ಗಮನಿಸೋದಾದ್ರೆ ಆ ರೀತಿಯಾದಂತಹ ಒಂದು ತಪ್ಪು ಪೊಲೀಸರ ಕಡೆಯಿಂದ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಸಹಜವಾಗಿಯೇ ಮೂಡುವಂತಹದ್ದು. ಯಾಕೆಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನೂ ಕೂಡ ಎಲ್ಲ ಆರೋಪಿಗಳ ಬಗ್ಗೆ ಕೂಡ ಸ್ಪಷ್ಟವಾಗಿ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಅಥವಾ ರಿಮೈಂಡ್ ಕಾಪಿಯನ್ನ ಸಲ್ಲಿಕೆ ಮಾಡಬೇಕಾದ್ರೆ ಪ್ರತಿಯೊಬ್ಬ ಆರೋಪಿಯನ್ನ ಯಾವ ವಿಚಾರಕ್ಕಾಗಿ ನಾವು ಕಸ್ಟಡಿಗೆ ಪಡ್ಕೋಬೇಕು ಅನ್ನುವಂತಹ ಒಂದು ಸಂಪೂರ್ಣ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಬೇಕಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ದರ್ಶನ್ ಬಗ್ಗೆ ಬರೆಯುವಂತಹ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೋಚರ ಆಗ್ತಾರೆ ಅನ್ನುವಂಥದ್ದು. ಯಾಕೆಂತಂದ್ರೆ ರಿಮೈಂಡ್ ಕಾಪಿಯಲ್ಲಿ ಎಲ್ಲೂ ಕೂಡ ಕೊಲೆಯ ಆರೋಪಿ ಅಂತ ಹೇಳಲಾಗುತ್ತೆ ಬಿಟ್ರೆ ಯಾತಕ್ಕಾಗಿ ಒಂದು ರಿಮೈಂಡ್ ಅಂದ್ರೆ ಅವರನ್ನ ವಶಕ್ಕೆ ನೀಡಬೇಕು, ಮತ್ತೆ ದರ್ಶನ್ ಅವರು ಅಲ್ಲೇ ಮಾಡಿದ್ದಾರಾ ಇಲ್ವಾ, ಏನು ಈ ಒಂದು ಪ್ರಕರಣದಲ್ಲಿ ಅವರ ಪಾತ್ರ ಏನು, ಅದರ ಬಗ್ಗೆ ಸರಿಯಾಗಿ ಉಲ್ಲೇಖ ಮಾಡಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ರಿಮೈಂಡ್ ಕಾಪಿಯಲ್ಲಿ ದರ್ಶನ್ ಅವರನ್ನ ಮರ್ತೇ ಬಿಟ್ರ ಪೊಲೀಸರು ಅನ್ನುವಂತಹದ್ದು, ಅಥವಾ ಅವ್ರನ್ನ ಸೇಫ್ ಮಾಡೋದಕ್ಕೆ ಏನಾದರೂ ಪೊಲೀಸರು ಮುಂದಾಗ್ತಿದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಸಹಜವಾಗಿ ಮೂಡುವಂತಹದ್ದು. ರಕ್ಷತ್, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.